ದುಬೈನಲ್ಲಿ ಚೀನಾದ ಡ್ರ್ಯಾಗನ್ ಮಾರ್ಟ್ಗೆ ಪ್ರತಿಯಾಗಿ ಭಾರತ್ ಮಾರ್ಟ್ ನಿರ್ಮಾಣಕ್ಕೆ ಚಿಂತಿಸಲಾಗಿದೆ. ಸದ್ಯ ಈ ಸ್ಕೀಮ್ಗೆ ನರೇಂದ್ರ ಮೋದಿಯವರು ಸಹ ಚಾಲನೆಯನ್ನು ಕೊಟ್ಟಿದ್ದಾರೆ. 2025ರ ಅಂತ್ಯದ ಒಳಗೆ ಮಾರ್ಟ್ ಸಿದ್ಧವಾಗುವ ನಿರೀಕ್ಷೆ ಎರಡೂ ಸರ್ಕಾರಕ್ಕೆ ಇದೆ. ಏನಿದು ಭಾರತ್ ಮಾರ್ಟ್? ಭಾರತದ ಈ ಮಹಾಮಳಿಗೆಯ ವಿಶೇಷತೆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುಎಇಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಎರಡು ದೇಶಗಳ ಬಾಂಧವ್ಯ ಗಟ್ಟಿಗೊಳಿಸುವ ಕೆಲಸ ಮಾಡ್ತಿದ್ದಾರೆ. ದುಬೈನಲ್ಲಿ ಭಾರತ್ ಮಾರ್ಟ್ ಎಂಬ ಬೃಹತ್ ಮಳಿಗೆ ಮತ್ತು ಉಗ್ರಾಣ ಸೌಲಭ್ಯಕ್ಕೆ ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಭಾರತ ಮತ್ತು ಯುಎಇ ನಡುವಿನ ವ್ಯಾಪಾರ ವಹಿವಾಟು ಹೆಚ್ಚಿಸಲು ಮತ್ತು ಭಾರತದ ರಫ್ತುದಾರರಿಗೆ ಅನುಕೂಲ ಒದಗಿಸಲು ಭಾರತ್ ಮಾರ್ಟ್ ನೆರವಾಗಲಿದೆ. ವರದಿ ಪ್ರಕಾರ 2025ರ ಒಳಗೆ ಅಂದರೆ ಇನ್ನೊಂದು ವರ್ಷದೊಳಗೆ ಭಾರತ್ ಮಾರ್ಟ್ ಕಾರ್ಯಾಚರಣೆಯಲ್ಲಿ ಇರಲಿದೆ. ದುಬೈನಲ್ಲಿ ಚೀನಾದ ಡ್ರ್ಯಾಗನ್ ಮಾರ್ಟ್ ಇದೆ. ಅದೇ ಮಾದರಿಯಲ್ಲಿ ಭಾರತ್ ಮಾರ್ಟ್ ಅನ್ನು ನಿರ್ಮಿಸಬಹುದು ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಯೋಜನೆ ಇನ್ನೂ ಅಂತಿಮಗೊಳಿಸಬೇಕಿದ್ದು 2025ರ ಅಂತ್ಯದೊಳಗೆ ಸಿದ್ಧಗೊಳ್ಳುವ ನಿರೀಕ್ಷೆ ಇದೆ. ಏನಿದು ಭಾರತ್ ಮಾರ್ಟ್? ದುಬೈನಲ್ಲಿ ಡಿಪಿ ವರ್ಲ್ಡ್ ನಿರ್ವಹಿಸುವ ಜಿಬೆಲ್ ಅಲಿ ಫ್ರೀ ಝೋನ್ನಲ್ಲಿ 1 ಲಕ್ಷ ಸ್ಕ್ವೇರ್ ಮೀಟರ್ ಸ್ಥಳದಲ್ಲಿ ನಿರ್ಮಿತವಾಗಲಿರುವ ಭಾರತ್ ಮಾರ್ಟ್ ಒಂದು ರೀತಿಯಲ್ಲಿ ಮಹಾಮಳಿಗೆ. ಭಾರತದಿಂದ ರಫ್ತುದಾರರ ಉತ್ಪನ್ನಗಳ ಪ್ರದರ್ಶನ ಇಲ್ಲಿ ಇರುತ್ತದೆ. ಈ ಮಹಾಮಳಿಗೆಯಲ್ಲಿ ಸಂಗ್ರಹಾಗಾರಗಳು, ಪ್ರದರ್ಶನ ಮಳಿಗೆಗಳು, ರಿಟೇಲ್ ವ್ಯಾಪಾರದ ಮಳಿಗೆಗಳು, ಹೋಟೆಲ್ಗಳು, ಭಾರಿ ಯಂತ್ರಗಳು ಹೀಗೆ ನಾನಾ ವಸ್ತುಗಳು ಇರುತ್ತವೆ. ಯುಎಇಯಲ್ಲಿರುವ ಯಾವುದೇ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಈ ಮಹಾಮಳಿಗೆಗೆ ಭೇಟಿ ನೀಡಿದರೆ ಭಾರತೀಯ ಉತ್ಪನ್ನಗಳನ್ನು ಕಣ್ಣಾರೆ ಕಂಡು ಅದನ್ನು ಖರೀದಿಸಬಹುದು. ಒಂದೇ ಸ್ಥಳದಲ್ಲಿ ಎಲ್ಲ ಭಾರತೀಯ ವಸ್ತುಗಳು ಸಿಗುವುದರಿಂದ ಆಮದುದಾರರಿಗೆ ಅನುಕೂಲವಾಗುತ್ತದೆ. ಭಾರತೀಯ ಕಂಪನಿಗಳಿಗೂ ಭಾರತ್ ಮಾರ್ಟ್ ಒಂದು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲು ಒಂದು ಒಳ್ಳೆಯ ವೇದಿಕೆ ಆಗುತ್ತದೆ. ನರೇಂದ್ರ ಮೋದಿಯವರ ಯುಎಇ ಭೇಟಿ ವೇಳೆ ಎರಡು ದೇಶಗಳ ಮಧ್ಯೆ 10 ಒಡಂಬಡಿಕೆ ಒಪ್ಪಂದಗಳಾಗಿವೆ. 2022ರಲ್ಲಿ ಎರಡು ದೇಶಗಳು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಎರಡು ದೇಶಗಳ ನಡುವಿನ ವ್ಯಾಪಾರ ಮೊತ್ತವನ್ನು $100 ಬಿಲಿಯನ್ ಹೆಚ್ಚಿಸುವ ಗುರಿ ಇಡಲಾಗಿದೆ. ಹಾಗೆಯೇ ವ್ಯಾಪಾರದಲ್ಲಿ ಡಾಲರ್ ಕರೆನ್ಸಿ ಬದಲು ರೂಪಾಯಿ ಬಳಸಲು ಯುಎಇಯನ್ನು ಒಪ್ಪಿಸಲಾಗಿದೆ. ಗಲ್ಫ್, ಪಶ್ಚಿಮ ಏಷ್ಯಾ, ಆಫ್ರಿಕಾ ಮತ್ತು ಯುರೇಷಿಯಾದ ಅಂತಾರಾಷ್ಟ್ರೀಯ ಖರೀದಿದಾರರನ್ನು ತಲುಪಿಸಲು ಪರಿಣಾಮಕಾರಿ ವೇದಿಕೆಯನ್ನು ಒದಗಿಸುವ ಮೂಲಕ ಭಾರತದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ವಲಯಗಳ ರಫ್ತುಗಳನ್ನು ಉತ್ತೇಜಿಸುವಲ್ಲಿ ಭಾರತ್ ಮಾರ್ಟ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳಿದರು. ಜೆಬೆಲ್ ಆಲಿ ಬಂದರಿನ ಆಯಕಟ್ಟಿನ ಸ್ಥಳದಲ್ಲಿರುವ ಭಾರತ್ ಮಾರ್ಟ್ ಭಾರತ ಯುಎಇ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಂತ ಉಭಯ ಮುಖಂಡರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.